ರಾಘವ್ ನಿಂತ್ಕೊಲ್ಲ. ಬಾಲ ಶಾಲೆಗೆ ಹೊತ್ತಾತು. ಏನ್ಲಾ ಮತ್ತೆ ಬಸ್ನೇ ಬಂದೇನ? ಹ್ಞೂ ಕಣ್ಲ, ನಾನೇ ನಿಮ್ಮಂಗ್ ಶ್ರೀಮಂತನ ದಿನ ಗಾಳೆ ಗಡ್ಡಾಡಕ್. ಸಾಕು ನಡಿ. ನೋಡಿ ವಿದ್ಯಾರ್ಥಿಗಳೇ, ಕಾಲೇಜಿದ್ದು ಶುಲ್ಕ ಕಟ್ಬೇಕು ನೀವು. ಯಾರ್ಯಾರು ಕಟ್ಟಿಲ್ಲ ಬೇಗ ಬೇಗ ಕಟ್ಟಿ. ಮಿಸ್, ಹಾ ರಾಘವ್, ಮಿಸ್ ನನ್ಗೆ ಇನ್ನೊಂದೆರಡು ದಿನ ಟೈಮ್ ಕೊಡ್ತೀರಾ? ಯಾಕಂದ್ರೆ ಮನೇಲಿ ದುಡ್ಡು ಅರೇಂಜ್ ಮಾಡ್ಬೇಕು. ಅದು ಸರಿ ರಾಘವ್, ನೀನು ಟೈಮ್ ತಗೋ, ಆದ್ರೆ ಸಮಯನ ಮೀರ್ಬೇಡ, ದಿನಾಂಕನ ನೆನಪಾರ್ಬೇಡ, ಓಕೆನಾ? ಹಾ ಮಿಸ್. ಯಾಕೋ ಇನ್ನು ಕಾಲೇಜ್ ಫೀ ಕಟ್ಟಿಲ್ವಾ? ಇಲ್ಲಲೋ, ಮನ್ಯಾಗ ಕೇಳೋದು ಹೆಂಗ್ ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಹಣ್ಣುಗಳನ್ನ ಪಾಪ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾರ, ಎಷ್ಟು ಕಾಸ್ಟ್ಲಿ ಅರ್ಬಿ ಕೊಡಿಸ್ತಾರ, ಎಲ್ಲ ಮಾಡ್ತಾರ. ಅವ್ರನ್ನ ಹೆಂಗ್ ಕೇಳಿ ಅಂತ. ಬಾ ಚಿಂತೆ ಮಾಡ್ಬೇಡ, ಹೋಗಿ ಕೇಳಿ ತಗೋ. ಹ್ಞೂ ಕಣ್ಲ. ಬಂದ್ಯಾ ಮಗ? ಏನಾದ್ರೂ ಹೊಸದು ಕಲ್ತು ಬಂದೇನಪ್ಪ ಸಾಲ್ಯಾಗ? ಅಪ್ಪ ಸಾಲೆಲ್ಲಪ್ಪ, ಕಾಲೇಜಿಗೆ ಹೊಂಟಿನ ಈಗ. ಅಯ್ಯ ಮಗ, ನಂಗೆ ಗೊತ್ತಾಗಲ್ದಪ್ಪ. ಹ್ಞೂ ಅಪ್ಪ, ಓದೋದು ಭಾಳ ಐತಿ, ಅದನ್ನೆಲ್ಲ ಮುಗಿಸ್ಕೋಬೇಕು. ಮೊದ್ಲ ಈ ಸಲ ಜಾಸ್ತಿ ಕೊಟ್ಟಾರ ಓದಾಕ. ಓದ್ಬೇಕಪ್ಪ ಜಾಸ್ತಿ. ಚೆನ್ನಾಗಿತ್ತು ಕಾಲೇಜ್ ಎಲ್ಲ. ನೋಡಪ್ಪ, ಓದಿನ ಕಷ್ಟ ಸ್ವಲ್ಪ ತಾತ್ಕಾಲಿಕ. ಅದನ್ನ ನೀನ್ ಏನಾದ್ರೂ ಗೆದ್ದು ಬಿಟ್ಟೆ ಅಂದ್ರ ಅದು ನಿನ್ ಜೀವನ ಪರ್ಯಂತ ನಿನ್ನ ಕಾಯ್ಕೊಂತ ಹೋಗುತ್ತಪ್ಪ. ಅದನ್ನ ಯಾವತ್ತೂ ಮರಿಬೇಡ. ಹ್ಞೂನಪ್ಪ, ಸರಿ. ಬಂದೆ ಮಗ, ಬಾ ಕೈಕಾಲ್ ಮತ್ತೆ ತಕೊಂಡು ಒಳಗ್ ಬಾ, ತಿನ್ನಕ್ ಏನಾರ ಇಕ್ತೀನಿ. ಸರಿಯವ್ವ. ಎಲ್ಲೂ ಗೆಳಕಿ ಕಾವೇರಿ ಮನ್ಯಾಗ ಕಾಲ್ಗೆಜ್ಜಿ ಕಾಣವಲ್ಲು. ಆಕೆ ಕೆಲಸ ಮುಗಿತಂದ್ರ ಗೆಳತಿಯರ ಮನಿ ಅಂತೆ ಅಡ್ಡಾಡ್ಕೊಂತ ಹೋಗುತ್ತವ. ಹೋಗೈತ್ ಹೊರಗ, ನೀ ತಿನ್ ಬಾ. ಹೈ ರಾಘವಣ್ಣ, ಎಷ್ಟ್ ಲಘು ಬಂದಿ ನೀನು? ಹೊತ್ತಾತನ ಇಷ್ಟ್ ಲಘು? ಹ್ಞೂ, ಟೈಮು 5 ಬಂತು. ಹೌದನ, ನೀ ಇಲ್ಲ ಅಂದ್ರೆ ಹೊತ್ತೋಗಿದ್ದ ಗೊತ್ತಾಗಲ್ಲ ನೋಡ್ ನನಗ. ಎಷ್ಟ್ ಚಂದ ಹೋಗುತ್ತ, ನೀ ಬಂದೆಲ್ಲ ಇನ್ ಲೇಟಾಗಿ ಹೋಗುತ್ತ. ಶುರು ಹಚ್ಕೊಂಡ್ರ ಇಬ್ರು? ನೀ ಏನ್ ಮಾಡಿದಿತ್ತು ತನಕಿಲಾಪತಿ? ನಿನ್ಗೋಸ್ಕರ ಕಾಯ್ತಿದ್ದೆ. ಬಾ ಈಗ ಹಗ್ಗ ಸೇದಿ ನೀರ್ ಕಾವೇರಿ, ಅವನ್ ಎದಕ್ಕೂ ಕರಿಬೇಡವ, ಅವ್ ಓದ್ಕೊಲಿ. ಅಪ್ಪ ನೀರ್ ತುಂಬೇಕು. ನಿಮ್ ದೊಡ್ಡಣ್ಣ ಸಣ್ಣಣ್ಣ ಬಂದ್ಮೇಲೆ ತುಂಬ್ತಾರ ಬಿಡು. ಇಲ್ಲ ಬಿಡು, ನಾನೊಂದೆರಡು ಕೊಡ ಹಾಕ್. ಬೇಡಪ್ಪ, ನೀವು ಓದಿನ ಕಡೆ ಲಕ್ಷ್ಯ ಕೊಡು. ಸರಿಯಪ್ಪ. ರಾಘವ ಬಾ, ಉಣ್ಣಾಕ್ ಇಕ್ತೀನಿ. ಅವ್ವ ನಂಗೂ. ಅಣ್ಣ ಮುಗಿತ ನೆಗ್ಲಿದ್ದೆಲ್ಲ. ಯಾಕಪ್ಪ ನೀ ಹೊಡಿತಿದ್ದೇನ್? ಅಯ್ಯ ಹಂಗಲ್ಲನ, ಅದು ಹೇಳ ಏನದು? ಆ ಹೊಲ ನೆಗ್ಲಾ ಹೊಡಿ ಅಂತ ಹೇಳಿದ್ನಿಲ್ಲ, ಮಳಿ ಬಂತಂದ್ರ ಮತ್ ಬೆಳಿ ಹಾಕಕ್ ಬರ್ತೈತಿ ಅಂತ ಹೇಳಿ. ಅಯ್ಯ, ನೀನ್ ಯಾರು ಹೊಡಿಬೇಕಂತ ಎಲ್ಲಾ ತಯಾರಿ ಮಾಡಿದ್ದೆ? ಮಾರ್ತೆ ಬಿಡು, ನಿನ್ ಕೆಲಸ ಅಂದ್ರೆ ಸೋಂಬೇರಿ ಇಲ್ಲಪ್ಪ ನೀನ್. ಹಂಗೇನಿಲ್ಲನ. ಸರಿ, ಹಾಗಾದ್ರ ಇದೊಂದು 2 ಮೈಲಿ ಹೊಡೆದ್ ಬಿಡು. ಅದು ಅಲ್ಲಿ ಆಕಳಿಗೆ ಮೇವ್ ಹಾಕಿ ಇಲ್ಲ, ಹಾಕಿ ಬರ್ತೀನಿ ಒಂದಿಟ. ಇವ್ ನನ್ ಸಂತಮ್ಮ ಇದ್ರ ನಗಸ್ತತಿ, ಒಟ್ಟೆ ಕೆಲಸ ಮಾಡಕ್ ಸೋಂಬೇರಿ ನೋಡ್ರಿ. ಒಟ್ಟ ನಿಂತ್ಕೊಲ್ಲ, ಇದೊಂದ್ 2 ಮೈಲ್ ಹೊಡೆದ್ ಹೋಗಾಕಂತ. ಹಾ, ನಾ ಮೇವ್ ಹಾಕಿ ಹಿಂಗೋಗಿ ಹಿಂಗ್ ಬರ್ತೀನಿ, ಪುಟುಕ್ ಅಂತ ಹೋಗಿ ಪುಟುಕ್ ಅಂತ ಬರ್ತೀನಿ. ಸುಸ್ತ. ಕಾವೇರಿ, ಒಂದ್ ದಿವಸ ನೀರ್ ತೊಗೊಂಬಾವ. ಬಂದ ನನವ ಶಂಕರಣ್ಣ, ಮೇವ್ ಹಾಕಿದ್ ನನ್ ಎತ್ತಿಗೆಲ್ಲ. ಅವ ಯಾನ ಗೆಳೆಯ ಬಂದಾನಂತೆ ಹೋಗ್ಬಿಟ್ಟ. ಬಂದ ಗೆಳೆಯ ಕರಿಯಾಕ್ ಬಂದೇನಂತ ಹೋದ, ನನಗ್ ಮೇವು ಹಾಕು ಅಂತ ಹೇಳಿದ. ನಾ ಆಕಳಿಗೆಲ್ಲ ಹಾಕಿ ನನ್ನ ಮೇವು. ಇವ್ನ ಸೋಂಬೇರಿ ತನಕ ಸಾಕಾಗೈತ್ ನೋಡ್ ನಂಗ. ಸರಿ ನವ, ಅಲ್ಲೇ ಆಕಳ ಕಡೆ ಬಾಳ್ ಹೋಗಕ್ ಹೋಗ್ಬೇಡ, ಒಂದ್ ಆಕಳ ಗುತ್ತೈತಿ. ಹ್ಞೂ ಅಣ್ಣ, ಹೋಗಲ್ಲ. ಗಂಗಿ, ಈ ತುಳಸಿ ಗಿಡ ನೋಡಿದ್ರೆ ಎಷ್ಟು ನೆಮ್ಮದಿ ಆಗತ್ತೆ ಗೊತ್ತ ನನ್ಗ. ಮನಿಗೆ ಈ ಗಿಡ ಹೆಂಗೋ ಕುಟುಂಬಕ್ಕ ಒಗ್ಗಟ್ಟ ಹಂಗ, ಈ ಪ್ರತಿದಿನ ನೀರ್ ಹಾಕಿದ್ರಿ ಹೆಂಗ್ ಹಸಿರಾಗಿರತೈತ್ ನೋಡು. ಹೌದ್ರಿ, ಈ ಮಾತ್ ನೀವು ಮಕ್ಕಳಿಗೂ ಹೇಳ್ರಿ. ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇಟ್ಕೊಂಡ್ರ ಮನ್ಯಾಗ ಯಾವ ಕಷ್ಟಗಳು ಬರಂಗಿಲ್ಲ. ದೇವ್ರು ಕೊಟ್ಟಿದ್ ಜಬೀನ್ ಅಷ್ಟಲ್ಲ, ದೇವ್ರು ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸೋದನ್ನು ಕೊಟ್ಟಾರ, ಪ್ರೀತಿ ಕಾಣೋದನ್ನು ಕೊಟ್ಟಾರ, ಒಳ್ಳೆ ಮಕ್ಕಳನ್ನ ಕೊಟ್ಟಾರ. ಹಿಂಗ ಎಲ್ರು ಒಗ್ಗಟ್ಟಾಗಿ ಹೋದ್ರೆ ಎಷ್ಟು ಖುಷಿ ಆಗತ್ ನನಗರ. ಹೌದ್ ಗಂಗಿ, ಆದ್ರ ಮಕ್ಕಳ ಮನಸ್ನ್ಯಾಗ ಒಟ್ಟ ದುಡ್ಡಿನ ಆಸೆ ಬೀಳಬಾರ್ದು ನೋಡು. ಸಂಬಂಧದ ಬೆಲೆ ಗೊತ್ತಿತ್ತಂದ್ರ ಯಾವತ್ತೂ ಮನಿ ಹೊಡಿಯಲ್ಲ. ಹೌದ್ರಿ, ನೀವ್ ಹೇಳೋದು ಕರೆ ಐತಿ. ನಮ್ಮ ಮಕ್ಕಳು ಒಳ್ಳೆಯವ್ರ ಅದಾರ, ಅವ್ರಿಗೆಲ್ಲಾ ಗೊತ್ತೈತಿ. ನಾವು ಸ್ವಲ್ಪ ಹಾದಿ ತೋರಿಸ್ಕೊಂತ ಹೋಗುನು, ಇರು ಅಷ್ಟ್ ದಿನ ಎಲ್ರು ಒಟ್ಟಿಗೆ ಇರ್ಲಿ ಅಂತ ನಂದ ಆಸೆ ರೀ. ಚಿಂತೆ ಮಾಡ್ಬೇಡ, ದೇವ್ರು ಒಳ್ಳೆ ಮಕ್ಕಳನ್ನ ಕೊಟ್ಟಾರ. ಏನಿದು ಬರ್ತಾ ಬರ್ತಾ ತರಕಾರಿ ರೇಟ್ ಗಗನಕ್ಕೆ ಏರಾಕತ್ವ, ತಿನ್ನೋದು ಬ್ಯಾಡ. ದುಡಿಮೆ ಮಾಡ್ಲಿಕ್ಕಂತಂದ್ರ ತಿನ್ನಾಕ ಕಷ್ಟ ಆಗ್ಬಿಟ್ಟೈತಿ. ಏನವ ಬೆಲ್ಲ ಹೊಸಾದೈತೇನ? ಹ್ಞೂ ಗೌಡ್ರ, ಹೊಸಾದೈತ್ರಿ, ತಗೋರಿ, ಮಕ್ಳೆಲ್ಲಾ ತಿನ್ಬೋದು. ಅಲ್ವಾ, ಜೋಳ ಹೆಂಗ್ ಮಾಡಿ ಹಂಗಾರ? ನಮ್ದು ಒಂದಿಟ್ಟಿತ್ತು, ತಗೊಂತಿದ್ದೇನ? ಗೌಡ್ರ, ನೀವು ಬಾಳ ಹಾಕ್ತಿರ್ರಿ, ನಾವು ಎಲ್ಲಾ ಪಾಲಿಶ್ ಮಾಡಿ ತಗೊಂಡ್ ಬರಾಕತ್ತೀವಿ ಈಗ ಪ್ಯಾಟ್ಯಾಗ. ಕೇಳುನ್ ತಗೋರಿ. ಸರಿನಪ್ಪ, ಬೆಲ್ಲ ಕೊಡಿ. ಎಟ್ ಮಾಡಿ? 12 ರೂಪಾಯಿ ಕೆಜಿ ರೀ. ಕಡಿಮೆ ಮಾಡಪ್ಪ, ಬಾಳ ಆತ. ಸೌಕರ್ಯ ಕಡಿಮೆ ಇಲ್ರಿ, ಗಾಣದಾಗ ಮೊದ್ಲ ಬೆಲ್ಲ ಬಾಳ ತುಟ್ಟಿ ಆಗತೈತ್ರಿ. ಸಕ್ರಿ ರೇಟ್ ಹೆಂಗೈತಿ? 2 ಹಿಂದ ಮುಂದ ಓಡಾಕತ್ ಬಿಟ್ಟ ನೋಡ್ರಿ. ಇರ್ಲಿ ಕೊಡಪ್ಪ ಅವನ್ನ. ರೈತರಿಗೆ ದಿನ ಒಂದು ಹೊಸ ಪರೀಕ್ಷೆ ನೋಡ್ಪಾ ಇದೆಲ್ಲ. ಏನ ದುಡಿಮೆ ಅದು ಬಿಟ್ವಿ ಅಂದ್ರೆ ನಮಗ್ ತಿನ್ನಾಕ ಇರಲ್ಲ, ಹಂಗಾಗ್ಬಿಡ್ತೈತಿ. ಹೌದ್ರಿ ಗೌಡ್ರ, ಏನ್ ಮಾಡೋದ್ ನೋಡ್ರಿ, ಮಳಿ ಬೆಳಿ ಟೈಮಿಗೆ ಆತಂದ್ರ ಯಾವ್ದು ಈ ಕಷ್ಟ ಬರ್ತಿದ್ದಿಲ್ಲ. ಹಿಂಗ ನೋಡ್ರಿ, ಇನ್ನ ಏನೇನಾಗುತ್ತ ಮುಂದೆ ನೋಡ್ಬೇಕ್ರಿ. ಅವ್ವ, ನಂಗೆ ಯಾಕ ರಾಘವ್ ಬಾ ಚಿಂತೆ ಮಾಡಾಕತ್ತಾನ ಅನ್ಸಾಕತೈತಿ. ಒಟ್ಟ ನಗುನ ಇಲ್ಲ ಅವ್ನ ಮುಖದಾಗ. ಯಾವಾಗ ನೋಡ್ತಿ ಅವಾಗ ಸಪ್ಪ ಇರ್ತಾನ. ಏನಾರ ಕೇಳಿದ್ರು ಒಟ್ಟ ಏನು ಅಷ್ಟು ಇದನ್ನ ಮಾಡಂಗಿಲ್ಲ. ಮೊದ್ಲಿನಂಗ ನಕ್ಕೊಂತ ಜೋಕ್ ಮಾಡ್ಕೊಂತ ಇರ್ತಿದ್ದ, ಏನು ಇಲ್ಲವಾ. ಏನ್ ತಲಿ ತಗೊಂಡಾನೋ ಏನೋ ಗೊತ್ತಾಗೋಲ್ ನೋಡು. ಓದು ಮಕ್ಕಳಲ್ಲವಾ, ಏನಾರ ಒಂದ್ ಇರ್ತಾವು ಅವ್ರದೇ ಆದಂತದ್ದು.
ಹಂಗ ನೀ ಏನ್ ತಲೆ ತಿನ್ಕೋಬೇಡ. ಯಾಕಂದ್ರೆ ನಮ್ಮ ಮನಿ ಮಕ್ಳು ಎಲ್ಲ ಕಷ್ಟಗಳನ್ನ ನಾವ್ ಒಬ್ರ ಸಹಿಸ್ಕೊಂಡೇನು ಹೋಗಲ್ಲ. ಸಮಯ ಬಂದಾಗೆಲ್ಲ ತಾನ ಸರಿ ಹೋಗುತ್ತ. ಹೇಳ್ತಾನ ಅವನು. ಈಗ ಯಾಕೋ ಅವ್ನ್ ಹೇಳ್ಬೇಕು ಅನಿಸ್ವಲ್ದು ಅನ್ಸುತ್ತ. ತನಗ ಏನ್ ಯಾವಾಗ ಹೇಳ್ತಾನೆ ಹೇಳಿ. ನಾನು ಸ್ವಲ್ಪ ಅವನ ಜೋಡಿ ಮಾತಾಡ್ತೀನಿ, ಏನಾಗಿತ್ತು ಏನಿಲ್ಲ ಅಂತ ಕೇಳ್ತೀನಿ. ಆದ್ರೆ ಅಣ್ಣ ಯಾಕೋ ನಂಗೂ ಒಮ್ಮೆ ಹೇಳ್ತಾನ. ಬಟ್ ಮೊನ್ನೆ ನಂಗೆ ಏನಂತಿದ್ದ, ದುಡ್ಡಿಂದ ಅಂತಂದಿದ್ದ ಅಷ್ಟ. ಆದ್ರೆ ಮತ್ತೇನ್ದೈತಿ ಒಂದಂತ ಏನು ಹೇಳವಲ್ಲ. ಎಲ್ಲದಕ್ಕೂ ಸಮಯ ಬೇಕು. ಮಗಳ, ಇವು ತರಕಾರಿ ಎಲ್ಲ ತೊಳೆದಿನಿ, ಹೆಚ್ಚಿನಿ, ಒಳಗಿಡುವ ಇದನ್ನ. ಆತನ ನಿಂದ ಬಟ್ಟೆ ಒಣಗಾಕುದು? ಹ್ಞೂನವ್ವ ಆತ. ಇವಷ್ಟು ಮ್ಯಾಲೆ ಹಾಕಿ ಬರ್ತೀನಿ. ಹಿತ್ತಲ್ದಾಗ ಹಾಕುವ, ಮ್ಯಾಲೆ ಹಾಕಬೇಡ. ಯಾಕಂದ್ರೆ ಮ್ಯಾಲೆ ಜಾಗ ಇಲ್ಲ. ಸುಮ್ಮನೆ ಅಲ್ಲ ಹತ್ತಕ್ಕೆ ಹೋಗಿ ಬಿದ್ದಿ. ಮತ್ತೆ ಹಿತ್ತಲ್ದಾಗ ಹಾಕ. ಅಲ್ಲಿ ಹಗ್ಗ ಕಟ್ಟಿ ನೋಡಿ ದೊಡ್ಡದು. ಸರಿ ಅವ್ವ. ಇವು ಒಳಗಿಡ್ಲ ಅವ? ಹ್ಞೂ ಒಳಗಿಡ. ಅದೊಂದು ಒಲಿ ಹತ್ತವಲ್ದು, ಕಟ್ಟಿಗೆ ಹಸಿ ಅದಾವು. ಬಾ ಪರಮೇಶಿ ಕುಂದ್ರ. ಆದ್ರೂ ಏನ ಹೇಳ ಪರಮೇಶಿ, ನಿನ್ನ ಮಕ್ಳು ಬಾ ಶಾನೆ ಅದಾರಪ್ಪ. ಎಲ್ಲ ಸ್ವಚ್ಛಂಗಿಟ್ಟಾರ. ಆಕಳು ದನ ಎಲ್ಲ ಚಂದಂಗೆ ಒಂಥರ ಮನಿ ನೋಡ್ಕೊಂಡಂಗೆ ನೋಡ್ಕೊಂಡಾರಪ್ಪ. ಏನು ಅಷ್ಟು ಚಂದ ಇಟ್ಟಾರ. ಆಮೇಲೆ ಅವರಿಬ್ರು ಹೊಂದಾಣಿಕೆ ನೋಡಿ ನನಗರ ಬಾ ಖುಷಿ ಆಯ್ತು ಹೇಳ್ಬೇಕಂದ್ರೆ. ಭಾಷಾನೇ ಅದಾರ ನಿನ್ನ ಮಕ್ಳು. ಅಂದ್ರೆ ಅವರಿಬ್ರು ಒಂದಾಕಿ ಕೆಲಸ ಮಾಡೋದು ನೋಡಿದ್ರೆ ನನಗರ ಇಷ್ಟು ಖುಷಿ ಆಗುತ್ತಂದ್ರೆ. ಇತ್ತೀಚಿನ ದಿನದಾಗ ಕೂಡು ಕುಟುಂಬಗಳು ಭಾಳ ಕಡಿಮೆ ಆಗುತ್ತವು. ಎಲ್ಲರೂ ಒಬ್ಬೊಬ್ಬರು ಹಾಕ್ಕೊಂತ ಹೊಂಟು ಬಿಟ್ಟಾರ. ನಮ್ಮ ಕಾಲದಾಗ ಅಂತಂಬ್ರ ಅಂತಂದ್ರೆ ಕೂಡಿ ಎಲ್ಲರೂ ಒಟ್ಟಿಗೆ ಉಂಡು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಈಗ ಎಲ್ಲಾನು ಬೇರೆ ಆಗತ್ತವು. ಅಂತದ್ರಾಗ ನಿಮ್ಮ 3 ಜನ ಮಕ್ಕಳು ಒಟ್ಟಿಗೆ ಅದಾರಲ್ಲ, ಅದು ಅಲ್ಲ ಅವರಿಬ್ರು ಸಣ್ಣ ಮತ್ತು ನಡಿನವ ಎಷ್ಟು ಚಂದ ಹೊಂದ್ಕೊಂಡು ಮಾಡ್ತಾರಂದ್ರೆ ಅಷ್ಟು ಚಂದ ಮಾಡ್ತಾರೆ. ನಂಗರ ಭಾಳ ಖುಷಿ ಆಯ್ತಪ್ಪ. ಇದ್ರಾಗ ನಿನ್ನ ಸಂಸ್ಕಾರ ಎದ್ದು ಕಾಣ್ತೈತೆ ನೋಡಪ್ಪ. ಹಂಗೇನಿಲ್ಲ ಹನುಮಂತಪ್ಪ, ನನ್ನ ಸೌಕಾರ ನಂದು ಸಂಸ್ಕಾರ ಅಲ್ಲ. ನಮ್ಮ ಹಿರಿಕರು ನಮಗ ಹೇಳ್ಕೊಟ್ಟಿದ್ದನ್ನ ನಾವು ಪಾಲನೆ ಮಾಡ್ಕೊಂಡು ಹೊಂಟಿವಿ. ಅದನ್ನ ನಮ್ಮ ಮಕ್ಳು ಅನುಸರಿಸ್ಕೊಂಡು ಹೊಂಟಾರ ನೋಡಪ್ಪ. ಆಮೇಲೆ ನಾ ಕಲ್ತಿದ್ದ ಹಣಕ್ಕಿಂತ ಸಂಬಂಧಗಳ ದೊಡ್ಡದನ್ನೋದು ಅದನ್ನ ನನ್ನ ಮಕ್ಳಿಗೆ ಹೇಳ್ಕೊಟ್ಟಿನಪ್ಪ. ಅದನ್ನ ನಮ್ಮ ಅಪ್ಪಗಳು ಏನು ಪರಂಪರೆಯಿಂದ ಮಾಡ್ಕೊಂತ ಬಂದಾರ ಅದನ್ನ ಮುಂದುವರ್ಸಿನ ನೋಡಪ್ಪ. ಅದ್ರಾಗ ನಮ್ಮ ಅಪ್ಪಂದು ಪುಣ್ಯನೂ ಜಾಸ್ತಿನ ಐತಿ. ಆಮೇಲೆ ನನ್ನ 3 ಮಕ್ಳು ಮುತ್ತಿದ್ದಂಗ ಅದಾರಪ್ಪ ಹೇಳ್ಬೇಕಂದ್ರೆ. ಯಾಕಂದ್ರ ಒಬ್ರಕಿನ ಒಬ್ರು ಅರ್ಥ ಮಾಡ್ಕೊಂತಾರ, ಏನನ್ನೋದು ತಿಳ್ಕೊಂತಾರ. ಹಿರಿಯವಂತರು ಎಲ್ಲ ನಿಗಿಸ್ಕೊಂಡು ಹೋಗ್ಕಣ. ಸಣ್ಣ ಸಾಲಿ ಕಲಿಯಕತ್ತಾನ? ಹ್ಞೂನಪ್ಪ, ಅವೊಬ್ಬ ಸಾಲಿ ಕಲಿತೀನನ್ನ. ಸಾಲಿಗೆ ಅವನಾರ ಕಲೀಲಿ. ಈಗ ಯಾಕಂದ್ರೆ ಕಲ್ತಾರ್ಗೆ ಅಲ್ಲಪ್ಪ ಜಾಸ್ತಿ ರೈತರ್ಕಿನ. ಆ ರೈತರಿಗೂ ಐತಿ, ಮುಂದೆ ಏನಾಗತ್ತೆ ಯಾರಿಗೂ ಗೊತ್ತ. ಅದಕ್ಕೆ ಅವನು ಒಂದಿಟ್ಟು ಕಲೀಲಿ ಅಂತೇಳಿ ಅವನು ಕಲ್ಸಾಕ್ ಹಚ್ಚೀನಿ. ಒಬ್ಬರ ಇರ್ಬೇಕಲ್ಲ ಕಲ್ತಾಗ ಮನ್ಯಾಗ ಅಂತ. ಚಲೋ ಆತ್ ಬಿಡಪ್ಪ. 3 ಮಕ್ಳು ಚಲೋ ತಂಗೆ ಹೊಂಟಾರ. ಮತ್ತೆ ಮಗಳ ಈಗ 7ನೇತೆ ಮುಗಿಸ್ಯಾಳಪ್ಪ. 7ನೇತೆ ಕಲ್ತೈತಿ. ಮುಂದೆ ಏನ್ ಮಾಡ್ತೈತನ. ಈ ಊರಾಗ ಒಂದ್ ಸಾಲಿಗಳು ಇಲ್ಲಲ್ಲ, ಹೆಣ್ಮಕ್ಳನ್ನ ಊರ್ ಬಿಟ್ಟು ಕಳ್ಸಾಕ ಒಂದಿಟ್ಟು ಭಯ ಆಗುತ್ತೆ. ನೋಡು ನಾಕಿ ಏನಂತಾಳ ಹಂಗ್ ಮಾಡ್ತೀನಪ್ಪ. ನೋಡಪ್ಪ, ಹೆಣ್ಮಕ್ಳು ಅಂತ ಮಾಡಕ್ ಹೋಗ್ಬೇಡ. ಮುಂದೆ ಕಾಲ ಹೆಂಗಿರುತ್ತೆ ಹೇಳಕ್ ಬರಲ್ಲ. ಕಲ್ತಾರಿಗೆ ಬೆಲೆ ಬರಕತ್ತಂದ್ರೆ ಏನ್ ಮಾಡ್ತೀಯಾಗ? ನನ್ಗೇನ್ ಅನ್ಸುತ್ತ ಅಂತಂದ್ರ ಕಲಸು ನಿನ್ ಮಗಳನ್ನ. ಎಲ್ಲಿ ತನಕ ಕಲಿತಾಳ ಕಲೀಲಿ. ನನಗೂ ಅದ ಆಸೆ ಐತಿ. ಆಕಿ ಕಲಿತೀನಿ ಅಂದ್ರೆ ನಾನು ಕಲಿಸ್ತೀನಪ್ಪ. ಆಮೇಲೆ ಇನ್ನೊಂದ್ ನೆನಪಿಟ್ಕೊರಪ್ಪ, ಇದೇನ ನೀನ ಇಟ್ಕೊಂಡ್ ಬಂದಿಯಲ್ಲ 3 ಜನ ಮಕ್ಕಳನ್ನ ಸಮಾನಾಗಿ, ಅದನ್ನ ಮಾತ್ರ ಮರಿಬೇಡಪ್ಪ. ಯಾಕಂದ್ರ ಹೊರಗಿನವ್ರು ಬಂದು ಬಿರುಕು ಮಾಡಾಕ ಬಾಳ ಹತ್ತಂಗಿಲ್ಲ. ನಮ್ ಕೈಯನ್ ಬುದ್ಧಿ ನಮ್ ಕೈಯಾಗಿದ್ರೆ ಬಾ ಚಲೋ ಆಗತ್ತ. ಆಮೇಲೆ ಒಗ್ಗಟ್ಟಾಗಿತ್ತಂದ್ರ ಬಲ ಜಾಸ್ತಿ. ಅದನ್ನ ಮಾತ್ರ ನೀನು ಮರಿಬೇಡ, ನಿಮ್ಮ ಮಕ್ಕಳು ಮರಿಬೇಡ. ನಿಮ್ಮ ಮನೆಗೆ ಯಾವ ಕಣ್ಣು ದೃಷ್ಟಿ ಬೀಳದೆ ಇರೋದಂಗ ಆಗ್ಲಪ್ಪ. ಹ್ಞೂನಪ್ಪ ಹನುಮಂತ, ನನಗೂ ಅದ ಆಸೆ ಐತಿ. ಯಾವ ದೃಷ್ಟಿನೂ ಬೀಳದೆ ಇರ್ಲಿ. ಅಣ್ಣ, ಇವತ್ತು ಒಂದು ಕಾಲೇಜದ ಶುಲ್ಕದ ಬಗ್ಗೆ ಮಾತಾಡ್ತೇನೆ ಒಂದಿಟ್ಟು. ಯಾಕಂದ್ರೆ ಯಾಕೋ ಭಾಳ ಸಪ್ಪದಣ್ಣ. ನನಗೆ ಯಾಕೋ ಅದ್ರದ್ದು ಅನ್ಸಾಕತೈತಿ. ಯಾಕಂದ್ರೆ ಮೊನ್ನೆ ಕಾವೇರಿ ಹೇಳಕತ್ತಿದ್ಲಲ್ಲ, ಅದನ್ನ ಇಟ್ಕೊಂಡು ಅಂತಾನಂತ ನನಗೆ ಅನ್ಸುತ್ತೆ. ನೋಡು ನೀನು ಒಂದು ಮಾತು ಕೇಳೋನು. ನನಗೂ ಅವ್ನ ಬಗ್ಗೆ ಕಾಳಜಿ ಐತಿ. ನಮ್ಮ ತಮ್ಮೆಲ್ಲ ಹೆಂಗಾದ್ರಿ ಕೇಳ್ತೀನಿ. ಇವತ್ತು ಊಟಕ್ಕೆ ಕುಂತಾಗ ಮಾತಾಡೋಣ. ಎಲ್ಲರಿಗೂ ಇರ್ತಾರಲ್ಲ, ಅಂದ್ರೆ ಒಂದು ಸಮ ಆಗುತ್ತಾಗ. ಆಮೇಲೆ ಈ ಸಲ ಒಂದು ಎತ್ತೈತನಪ್ಪ ಶುಲ್ಕ, ಜಾಸ್ತಿ ಇರ್ಬೇಕಣ್ಣ. ಈ ಸಲ ನಮ್ಮ ಕಡೆನೂ ಅಷ್ಟಿಲ್ಲ ರೊಕ್ಕ. ಏನು ಮಾಡ್ಬೇಕಂತ ನನಗೂ ತೋಚವಲ್ದು. ಈ ಬೆಳೆದು ಮಣ್ಣು ಬೆಳೆ ಹಾನಿನೂ ಇನ್ನೂ ಬಂದಿಲ್ಲ. ಗೌರ್ಮೆಂಟ್ನವ್ರು ನಂಬ್ಕೊಂಡು ಕುಂತ್ರೆ ನಮಗಂತೂ ಏನೂ ಆಗಂಗಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಗೊತ್ತಾಗೋಲ್ಲ ನನಗೂ. ಅಣ್ಣ, ನೀನು ತೆರೆ ಕೆಡಿಸ್ಕೋಬೇಡ. ನಂದು ಎಮ್ಮೆ ಇದು ಬಂದೈತಿ. ಈಗ ಅದನ್ನು ಮಾರಿ ಆದರೂ ಅವಂಗ ಶುಲ್ಕನ ಕಟ್ಟಿಬಿಡೋನು. ಕಟ್ಟಿ ಅವಂಗ ಮೊದಲು ಅವಂದು ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗದ ಇರೋಂಗೆ ನೋಡ್ಕೊಳ್ಳೋಣ ಫಸ್ಟ್. ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಏನಾರ. ಸರಿ, ನೀನ ಹ್ಞೂ ಅಂತೀಯ ಅಂದ್ಬೇಳಕ್ಕೆ ನಂದೇನೈತಪ್ಪ. ನೋಡು, ನಾಳೆ ಸಂತ್ಯಾಗ ತೊಗೊಂಡು ಹೋಗ್ಬೇಕಿತ್ತು ನೋಡು. ನಾ ಇವತ್ತು ಮರ್ತೀವಿ. ಇಲ್ಲಿ ತಗೋ, ಮುಂದಿನ ವಾರ ತೊಗೊಂಡು ಹೋದ್ರಾತಿ. ಇಲ್ಲ ಪಕ್ಕದ ಊರದಾಗ ಸಂತೆ ನಡೀತೈತಲ್ಲ, ಅದ್ರಾಗ ತೊಗೊಂಡೋಗಿ ನಾನು ಮಾರಿ ಬರ್ತೀನಿ. ತಗೋ. ಮಾತು ಅಪ್ಪಗೊಂದು ಮಾತು ಹೇಳ್ಬೇಕಿತ್ತು. ಇದನ್ನು ಅದ ಊಟ ಕುಂತಾಗ ಮಾತಾಡೋಣ ಇದನ್ನೆಲ್ಲ. ಸರಿ. ಅಣ್ಣ, ಅವ ಕರೆಕ್ಟ ಬರ್ರಿ. ಬಂದಿ ನೀರು ಕುಡಿಸಿದಕ್ಕೆ ಒಂದಿಟ್ಟ ಗಟ್ಟಂಗೆ ಕಟ್ಟಿ ಇಲ್ಲ ನಂಗೆ ಆಕಳ. ಹ್ಞೂನ ಗಟ್ಟಂಗೆ ಕಟ್ಟಿನಿ, ಮೇವೆಲ್ಲ ಹಾಕಿನಿ. ಎಮ್ಮಿಗಳಿಗೆ ಒಂದಿಟ್ಟು ಮೇವು ಹಾಕಿ ಬರ್ತೀನಿ ನೋಡಿ. ಹ್ಞೂನಪ್ಪ, ಇವಾಗ ಒಂದಿಟ್ಟು ನೀರು ಹಾಕಿನಿ. ಇನ್ನೊಂದು ಸ್ವಲ್ಪ ಹಾಕಿ ಸಗಣಿ ಬಳಿತೀನಿ. ಆಮೇಲೆ ಬಂದು ಇಲ್ಲಿ ತಗೊಂಡು ಎಲ್ಲ ಬಳ್ಕೊಂತೀನಿ. ಹೋಗಿ ಕಾವೇರಿ ಕುಂತಲ್ವಾ, ಬಾಯಿಲೆ ಕೆಲಸ ಮಾಡ್ಬಾ ಒಳಗ. ಅವ್ವ, ನಂಗೂ ಹೊಟ್ಟೆ ಹಸ್ತೈತಿ. ತಿನ್ನು ಅಂತೆ ಒಂದಿಟ್ಟು ನೀರು ಅದು ಇಟ್ಟು ಕುಂದ್ರು ಅಂತ ಬಾರೆ ಅವ್ವ. ಏನ್ ರಾಘವ,
ಹೆಂಗ್ ನಡಕತೈತಿ ನಿಂದೆಲ್ಲ ಓದುದು ಎಲ್ಲ ನಿಮ್ ಮೇಡಮ್ ಏನಾರ ಕೇಳಿದ್ರಣಪ್ಪ ಶುಲ್ಕ ಏನಾರ ನೋಡಪ್ಪ ಓದಿನ ವಿಷಯದಾಗ ಏನು ಮುಚ್ಚಿಡ್ಬೇಡ ಮನೆ ಕಾವೇರಿ ಏನೋ ಅನ್ನಕತ್ತಿದ್ಲಲ್ಲ ಅದೇನ ಹೇಳ ಹೌದಣ್ಣ, ಒಂದ್ ವಿಷಯ ಹೇಳ್ಬೇಕಿತ್ತು. ಏನಂದ್ರ ನಂದು ಮುಂದಿನ ವಾರ ಪರೀಕ್ಷೆ ಐತಿ, ಅದ್ರ ಶುಲ್ಕ ಕಟ್ಟಿಲ್ಲ. ಆಮೇಲೆ ಶುಲ್ಕ ಕಟ್ಲಿಕ್ಕಂದ್ರ ತ್ರಾಸ ಆಗುತ್ತೆ, ಲಘು ಇದು ಆಗಲ್ಲ. ನಂಗೆ ಶುಲ್ಕ ಲಘುನ ನೀವೆಲ್ಲ ಸೇರಿ ಕೊಟ್ರೆ ಲಘುನ ನಾನು ಕಟ್ಟಿಬಿಡ್ತೀನಿ ಅಂತ. ಅದಕ್ಕೆ ಇಷ್ಟು ದಿವ್ಸ ಇಷ್ಟು ಚಿಂತೆ ಮಾಡಕತ್ತಿದ್ದೇನ ನೋಡಪ್ಪ ನಿಂದು ಓದುದು ಮೊದ್ಲು ನಮ್ದು ಮೊದಲೇ ಖರ್ಚು. ಓಕೆ, ನೀನು ಫಸ್ಟ್ ಓದೋದ್ರ ಬಗ್ಗೆ ಗಮನ ಕೊಡು, ನೀ ಯಾವ್ದ್ರ ಬಗ್ಗೆನೂ ಗಮನ ಕೊಡಕ್ ಹೋಗ್ಬೇಡ. ನೀನು ಓದಾತು ನೀನಾತು ಅಷ್ಟ ಖರ್ಚಾಗುತ್ತಾ ಅದಾಗುತ್ತಾ ಇದಾಗುತ್ತಾ ಅಂತ ಚಿಂತೆ ಮಾಡ್ಕೊಂತ ಕುಂದ್ರಕ್ ಹೋಗ್ಬೇಡ. ನಿಂಗೆ ಏನ್ ಬೇಕು ಹೇಳು, ನಾಳೆಗೆ ಈ ವಾರದಾಗ ಕೊಡ್ಬೇಕದಲ್ಲ, ಆಯ್ತು ತಗೋ ಹೆಂಗಾರ ಮಾಡಿ ನಾವು ಕೊಡ್ತೀವಿ. ಇವೆಲ್ಲ ಮುಚ್ಚಿಡಕ್ ಹೋಗ್ಬೇಡ. ನಿನ್ಗೆ ಓದಿಗೆ ಏನೇನ್ ಬೇಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಹೋಗಿ ಸಂತಿಗೆ ಹೋಗಿ ಹಾಲಿನ ದುಡ್ಡು ಮತ್ತೆ ಬೆಣ್ಣೆ ದುಡ್ಡು ಮೊನ್ನೆ ಬೆಳೆ ಮಾರಿನೆಲ್ಲ ಅದ್ರ ದುಡ್ಡು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅವು ಎಲ್ಲ ಸೇರ್ಲಿಕ್ಕಂತಂದ್ರೆ ನಂದೊಂದು ಎಮ್ಮೆ ಐತಿ, ಅದನ್ನ ಮಾರೋಣ ಅಂತ. ನೀ ಅದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬೇಡ. ನೀನು ಓದಿನ ಕಡೆ ಲಕ್ಷ್ಯ ಕೊಡು. ಏನ ಹಾ ಸರಿ ಅಣ್ಣ. ನೋಡಪ್ಪ ರಾಘವ, ನಿಮ್ಮ ಅಣ್ಣಗಳು ಏನ ಮಾಡಾಕತ್ರು ನಿನ್ಗ ಮಾಡಾಕತ್ತಾರ. ಯಾಕೆ ಹೇಳು, ಅವ್ರಂತರೂ ಓದಿಲ್ಲ, ನಿನ್ನನ್ನು ಓದಿಸ್ಬೇಕನ್ನೋದು ಭಾಳ ಆಸೆ ಐತಿ ಅವ್ರಿಗೆ. ನೀನು ಈ ಮನೆಗೆ ಈ ಊರಿಗೆ ಒಂದು ಹೆಸರು ತರ್ತಿ ಅನ್ನೋದು ಅವ್ರಿಗೆ ಭಾಳ ನಂಬಿಕೆ ಐತಿ. ಆಮೇಲೆ ಖರ್ಚಿನ ಬಗ್ಗೆ ನೀ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ಗೊತ್ತಿರೋ ಪ್ರಕಾರ ವಿದ್ಯೆಗೆ ಹಾಕಿದ್ರೆ ಯಾವುದು ವ್ಯರ್ಥ ಅಂತರೂ ಆಗಂಗಿಲ್ಲ. ನಮ್ಮ ಮನ್ಯಾಗ ನೀನೊಬ್ಬ ಓದಿ ಅಂತೇಳಿ ನಮಗೆ ಹೆಮ್ಮೆ ಇರ್ತೈತಿ. ನಿಮ್ಮೆಲ್ಲ ಹೊಂದಾಣಿಕೆ ನೋಡಿ ನನಗರ ಭಾಳ ಖುಷಿ ಆಗುತ್ತ. ಮತ್ತು ನೀವು ಯಾರು ಚಿಂತೆ ಮಾಡಕ್ ಹೋಗ್ಬಿಡ್ರಿ, ಜಮೀನು ಅಷ್ಟೇ ನಮ್ಮ ಆಸ್ತಿ ಅಲ್ಲ. ನಿಮ್ಮೆಲ್ಲರೂ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ನೀವೀಗ ಒಬ್ರಿಗೊಬ್ರಿಗೆ ಸಹಾಯ ಮಾಡಕತ್ತಿರಲ್ಲ, ಅದು ನೆಲ್ಲ ಉಳಿಸ್ಕೊಂಡು ಹೋಗ್ರಪ್ಪ. ಯಾಕಂದ್ರ ಮುಂದೆ ಯಾವ ಪರಿಸ್ಥಿತಿ ಬಂದರೂ ಒಗ್ಗಟ್ಟಿದ್ರೆ ಎಲ್ಲದ್ರಿಗೂ ಚಲೋ ಆಗುತ್ತ. ಆಮೇಲೆ ದೇವರು ಎಲ್ಲ ಕೊಡ್ತಾನ. ನಾವು ಒಳ್ಳೆಯವರಾಗಿದ್ರೆ ದೇವ್ರು ಎಲ್ಲದನ್ನು ಒಳ್ಳೇದ ಮಾಡ್ತಿರ್ತಾನ. ಯಾವುದಕ್ಕೂ ಯಾರು ಏನೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಾ ಸರಿನಪ್ಪ. ಇಬ್ರು ಅಣ್ಣಂದರಿಗೆ ಅಪ್ಪಂದರಿಗೆ ನಿಮ್ಮ ತ್ಯಾಗಕ್ಕೆ ನಾನು ಯಾವಾಗಲೂ ಬದ್ಧನಾಗಿರ್ತೀನಿ. ನಾನು ಯಾವತ್ತೂ ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ. ನಿಮ್ಮ ತಲೆ ತಗ್ಗುವಂತ ಕೆಲಸ ಅಂತೂ ನಾನು ಯಾವತ್ತೂ ಮಾಡಂಗಿಲ್ಲ. ನೀವು ಹೆಮ್ಮೆ ಪಡುವಂಗೆ ನಾನು ಇರ್ತೀನಿ ಅಣ್ಣ. ಸಾಕಪ್ಪ, ನೀ ಅಂದಿಲ್ಲ ಅದ ಖುಷಿ ಆತ. ಇಷ್ಟಕ್ಕ ಇಷ್ಟ ದಿವಸ ಸುಮ್ ಕುಂತಿದ್ದಲ್ಲ, ಉಣ್ಣಿಗ ಉಣ್ಣ ಬಕಾಸುರ ತರ ಉಣ್ಣೇನ. ನಾ ಉಣ್ಬೇಕಂದ್ರೆ ನೀನ ಕಸ್ಕೊಂತಿಯಲ್ಲ, ನೀನ ಡುಮ್ಮಿಗತಿ ಆಗಾಗತ್ತಿ ಬರ್ತಾ ಬರ್ತಾ. ಅವ್ವ ನೋಡಿವ, ಸಾಕ್ ಸಾಕ್ ಹರಟಿ ಹೊಡೆದಿದ್ದು, ಬಾ ಊಟಕ್ಕೆ ಹಚ್ಚುನಂತ ಒಟ್ರಿಗೆ. ಹ್ಞೂನವ್ವ ಬಂದೆ.